ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸವಿತಾ ಪಾವಗಡ. ಇವತ್ತಿನ ವಿಡಿಯೋದಲ್ಲಿ ನಾವು ಬ್ಯಾಂಗ್ಳೂರು ಬ್ಯಾಂಗ್ಳೂರು ಯೂನಿವರ್ಸಿಟಿ ಅಗ್ರಿಕಲ್ಚರ್ ಕಾಲೇಜ್ನ ನೋಡ್ತಾ ಹೋಗೋಣ. ಈ ಅಗ್ರಿಕಲ್ಚರ್ ಕಾಲೇಜಲ್ಲಿ ತುಂಬ ಕ್ಯಾಂಪಸ್ ಎಷ್ಟು ದೊಡ್ಡದೇ ಇದೆ ಅಂದರೆ ತುಂಬ ಎಕರ್ಸಲ್ಲಿದೆ. ಒಂದೊಂದು ಕಡೆ ಒಂದೊಂದು ಕ್ಯಾಂಪಸ್ ಇದೆ. ಈ ಕ್ಯಾಂಪಸ್ಸಲ್ಲಿ ನಾವೀಗ ಬ್ಯಾಕ್ ಗೇಟಿಂದ ತಿಂಡ್ಲು ಅಂತ ಬರುತ್ತೆ, ಆ ತಿಂಡ್ಲು ಬ್ಯಾಕ್ ಗೇಟಿಂದ ಹೋಗ್ತಿದ್ದೀವಿ ಒಳಗಡೆ. ಫ್ರಂಟ್ ಗೇಟ್ ಆಮೇಲೆ ತೋರಿಸ್ತೀನಿ ನಿಮಗೆ. ನಾನು ಸೇಮ್ ಹೊಲಗಳೆಲ್ಲ ಇದೆ. ನಮ್ಮ ಹೊಲಕ್ಕೆ ಅಥವಾ ನಾವು ಊರುಗಳ ಸೈಡ್ ಹೋದಂಗೆ ಫೀಲ್ ಆಗ್ತದೆ. ಇದು ಒಂದು ಆಡಳಿತ ಮಂಡಳಿ, ಅಂದರೆ ಅಲ್ಲಿ ಏನೇನು ನಡಿಬೇಕು ಸಿಬ್ಬಂದಿಗಳೆಲ್ಲ ಇರೋಂಥ ಆಫೀಸರ್ಸ್ ಇದೆಲ್ಲ. ಮತ್ತು ಕೃಷಿ ಮೇಳ ನಡಿಬೇಕಾದ್ರೆ ಎಲ್ಲ ಇಲ್ಲಿ ಯಾವ್ಯಾವ ಥರ ಎತ್ತಿನ ಗಾಡಿಗಳಂತೆ, ಮತ್ತು ಆಮೇಲೆ ಹೊಸ ಹೊಸ ತಳಿಗಳು ಅದನ್ನೆಲ್ಲ ಇಲ್ಲಿ ಇಟ್ಟಿರ್ತಾರೆ. ಮತ್ತು ಆಮೇಲೆ ಇದು ಮುಂದೆ ಹೋಗ್ತಾ ಹೋಗ್ತಾ ನಮಗೆ ಇಲ್ಲಿ ಒಂದು ಎಲ್ಲ ಕಡೆ ಬ್ಲಾಕ್ಸಿಗೂ ಡಿವೈಡ್ ಆಗೋಕ್ಕೆ ಒಂದು ಸರ್ಕಲ್ ಥರ ಸಿಗುತ್ತೆ ಇಲ್ಲಿ. ಮತ್ತು ಆಮೇಲೆ ಸ್ವಲ್ಪ ಯಾರ್ಯಾರು ಬೆಳೆದಿರ್ತಾರೆ ಅದನ್ನು ಮಾರುಕಟ್ಟೆಗೆ ತಂದು ಮಾರಾಟ ಮಾಡ್ಕೊತಾರೆ. ಈವನ್ ಮಕ್ಕಳು ಕೂಡ ಏನೆಲ್ಲ ಬೆಳೀತಾರೆ ಅದನ್ನು ಇಲ್ಲೇ ಮಾರ್ತಾರೆ. ಇದು ಇನ್ನೂ ಸ್ವಲ್ಪ ಮುಂದೆ ಹೋದರೆ ಫ್ರಂಟ್ ಗೇಟಿಗೆ ಹಿಂಗಿಂದನೂ ಹೋಗ್ಬೋದು. ಇನ್ನೂ ಒಂದು ತುಂಬ ರೋಡ್ಸ್ ಇದೆ ಇಲ್ಲಿ. ಮುಂದೆ ಹೋದರೆ ನಾವು ಇಲ್ಲಿ ಸಿರಿಕಲ್ಚರ್ ಡಿಪಾರ್ಟ್ಮೆಂಟ್ಸ್ ನೋಡ್ಬೋದು, ಇಂಜಿನಿಯರಿಂಗ್ ಕಾಲೇಜ್ ನೋಡ್ಬೋದು. ಇಂಜಿನಿಯರಿಂಗ್ ಅಂದರೆ ಅಗ್ರಿಲಿ ಇಂಜಿನಿಯರಿಂಗ್ ಕಾಲೇಜ್ ಇದೆ ಇಲ್ಲಿ. ಒಂದು ಇದನ್ನ ಹಾಕಿದೆ, ಪ್ರತಿ ತುತ್ತಲ್ಲೂ ರೈತನನ್ನು ಸ್ಮರಿಸೋಣ ಅಂತ ಒಂದು ಥಾಟ್ ಹಾಕಿದ್ದಾರೆ. ಈ ಥರ ತುಂಬ ಥಾಟ್ಸ್ ಹಾಕಿದ್ದಾರೆ, ನೋಡಿದಾಗ ಖುಷಿ ಅನಿಸುತ್ತೆ. ಮತ್ತು ರೈತರಿಗೆ ಎಷ್ಟು ಬೆಲೆ ಕೊಡ್ತಾರೆ ಎಲ್ಲ ಕಡೆ ಅಂತ ಗೊತ್ತಾಗುತ್ತೆ. ಇದೆಲ್ಲನೂ ಕೂಡ ಮಕ್ಕಳು ಬೆಳೀತಾ ಇರೋದು. ಇದೆಲ್ಲನ ಇರಿಗೇಟ್ ಮಾಡಿ ಎಲ್ಲ ಆಗಿದೆ. ಇದರಲ್ಲಿ ಏನಕ್ಕೆ ಆ ಕವರ್ಸ್ ಎಲ್ಲ ಕ್ಲೋಸ್ ಮಾಡಿದ್ದಾರೆ ಅಂತಂದರೆ, ಈವನ್ ನಮ್ಮ ಮನೆಯವರು ಕೂಡ ಏನು ಕ್ಲೋಸ್ ಮಾಡಿದ್ದಾರೆ ಅಂತ ಕ್ಯೂರಿಯಾಸಿಟಿಲಿ ಕೇಳ್ಕೊತ ಹೋಗ್ತಿದ್ರು. ಯಾಕೆ ಅಂದರೆ ಪೆಸ್ಟ್ಸು ಮತ್ತು ಇನ್ಸೆಕ್ಟ್ಸ್ ಏನು ಬರದೇ ಇರಲಿ ಅಂತ. ಫ್ಲವರ್ಸ್ನೆಲ್ಲ ತಿಂದ್ಬಿಟ್ರೆ ಮತ್ತು ಅದು ಫ್ರೂಟ್ಸ್ ಆಗಿ ಅಥವಾ ಸೀಡ್ಸ್ ಆಗಿ ಕನ್ವರ್ಟ್ ಆಗೋಲ್ಲ. ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, ಫ್ಲವರ್ಸಿಗೇನೆ ಆ ಥರ ಪಾಲಿಥಿನ್ ಬ್ಯಾಗ್ಸ್ ಥರ ಕ್ಲೋಸ್ ಮಾಡಿಬಿಟ್ಟಿರ್ತಾರೆ. ಈ ಥರ ಏನೋ ತಿಂತಿದ್ವಿ. ಮತ್ತು ಹೋಗ್ತಾ ಹೋಗ್ತಾ ಹಂಗೆ ನಮಗೆ ಮೆನ್ನಿ ಪ್ಲ್ಯಾಂಟ್ಸ್ ಇದೆ ಇಲ್ಲಿ. ಎಲ್ಲ ಪ್ಲ್ಯಾಂಟ್ಸಲ್ಲಿ ನಮಗೆ ಗೊತ್ತಲ್ವ, ಚಿಕ್ಕ ಮಕ್ಕಳಿದ್ದಾಗ ನಾವು ಬೇಕಂತ ಹೋಗಿ ಮುಟ್ಟಿದ್ರೆ ಮುನಿ ಗಿಡನ ಮುಟ್ತಿದ್ವಿ. ಇದನ್ನು ಟಚ್ ಮೀ ನಾಟ್ ಪ್ಲ್ಯಾಂಟ್ ಅಂತಾರೆ. ಮತ್ತು ಸೈಂಟಿಫಿಕಲಿ ಇದನ್ನು ಮಿಮೋಸಾ ಪುಡಿಕಾ ಅಂತ ಹೇಳ್ಬಿಟ್ಟು ಕರೀತಾರೆ. ಇದರಲ್ಲಿ ಫ್ಲವರ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಫ್ಲವರ್ಸು. ನಾನು ಹಂಗೆ ಸ್ವಲ್ಪ ಟಚ್ ಮಾಡಿ ನೋಡಿದೆ. ಇದು ಗ್ರೋತ್ ಇಂಡಿಪೆಂಡೆಂಟ್ ಮೂಮೆಂಟ್ನ ತೋರಿಸುತ್ತೆ. ಮತ್ತು ಸೀಡ್ಸ್ ಎಲ್ಲ ಇದೆ ನೋಡಿ, ಆ ಸೀಡ್ಸು. ಮತ್ತು ಆಮೇಲೆ ಇದು ಆ್ಯಂಟಿ ಇನ್ಫ್ಲಮೇಟರಿ ಕೂಡ. ಇನ್ಫ್ಲಮೇಷನ್ಸ್ ಏನಾದರೂ ಆದರೆ ಬಾಡೀಲಿ ಅದು ಕಡಿಮೆ ಆಗಲಿಕ್ಕೆ ಇದ್ರ ಕಷಾಯ ಕುಡಿಬೋದು. ಈವನ್ ಈ ಪೈಲ್ಸು ಈ ಥರ ಎಲ್ಲ ಬಂದಿರುತ್ತಲ್ಲ, ಅವ್ರುಗಳೇನಾದರೂ ಈ ಕಷಾಯ ಕುಡಿದ್ರೆ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತು ಆಮೇಲೆ ತುಂಬ ಉರಿ ಆಗ್ತಿದ್ರೆ ಕೂಡ ಅದನ್ನು ಕಡಿಮೆ ಆಗ್ತದೆ. ಬೇಗ ಅಂದರೆ ಬೇಗ ಎಫೆಕ್ಟ್ ತೋರಿಸ್ತದೆ. ನಾವು ಇಂಗ್ಲೀಷ್ ಮೆಡಿಸಿನ್ಸ್ ಏನು ತಗೊತೀವಿ ಅದಕ್ಕಿಂತ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದು. ಯಾರಾದರೂ ಇದ್ದರೆ ಟ್ರೈ ಮಾಡಿ ನೋಡಿ. ಇದನ್ನು ಕಷಾಯ ಮಾಡಿ ಚೆನ್ನಾಗಿ ನೆನೆ ಹಾಕ್ಬಿಟ್ಟು ಒಂದೆರಡು ದಿನ ಆ ಬೇರನ್ನ ಚೆನ್ನಾಗಿ ಕಷಾಯ ಮಾಡಿ ಕುಡಿದ್ರೆ ಮಾತ್ರ ಬೇಗ ಅಂದರೆ ಬೇಗ ವಾಸಿಯಾಗುತ್ತೆ ಪೈಲ್ಸ್ ಇರೋರಿಗೆ. ಅದಾದಮೇಲೆ ಹಂಗೆ ನಾನು ಸ್ವಲ್ಪ ಅದನ್ನು ನೋಡ್ಕೊತ ವೀಡಿಯೋಸ್ ಮಾಡ್ಕೊತ ಎಷ್ಟು ಚೆನ್ನಾಗಿದೆ. ಫ್ಲವರ್ಸ್ ಎಲ್ಲ ಬಿಟ್ಬಿಟ್ಟಿದೆ ಆಲ್ರೆಡಿ. ಸೀಡ್ ಫಾರ್ಮೇಷನ್ ಕೂಡ ಆಗೋಗಿದೆ. ಚೆನ್ನಾಗಿದೆ ಎಲ್ಲ. ಟಚ್ ಮೀ ನಾಟ್ ಪ್ಲಾಂಟ್ ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ನಾನು ಟಚ್ ಮಾಡಿ ಅದು ಲೀವ್ಸ್ ಎಲ್ಲ ಶ್ರಿಂಕ್ ಆಗ್ತಿತ್ತು. ಒಂದು ಸ್ವಲ್ಪ ಹೊತ್ತು ಹಂಗೆ ಇದು ಮಾಡ್ತಾ ಮುಂದೆ ಓಟ್ವಿ. ಇನ್ನೂ ಆ ಕಡೆ ಈ ಕಡೆ ನೋಡ್ತಾ ಇದ್ದರೆ ಎಲ್ಲ ಕಡೆನೂ ಟಚ್ ಮೀ ನಾಟ್ ಪ್ಲ್ಯಾಂಟೇ ಇದೆ. ನೋಡ್ದಂಗೆ ಇನ್ನೂ ಟಚ್ ಮಾಡೋಣ ಅನಿಸ್ತಿತ್ತು. ಅಂದರೆ ನಾವು ಸಣ್ಣ ಮಕ್ಕಳಿದ್ದಾಗ ಎಷ್ಟು ಖುಷಿ ಪಡ್ತಿದ್ವಲ್ಲ, ಮುಟ್ಟಿದರೆ ಮನೆ ಗಿಡನ, ಅದೇ ಥರ ಮುಟ್ಟಿ ನೋಡಿ ಖುಷಿ ಆಯಿತು ನನಗೆ. ಇನ್ನು ವೀಡಿಯೋಸ್ ಮಾಡ್ಕೊತ ಓಟೆ. ಪ್ಲೀಸ್ ಯಾರೆಲ್ಲ ನೋಡ್ತಿದ್ದೀರಾ ನನ್ನ ವೀಡಿಯೋಸ್ನ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೀವು ಎಲ್ಲೆಲ್ಲಿಂದ ನೋಡ್ತಿದ್ದೀರಾ, ಯಾವ ಥರ ವೀಡಿಯೋಸ್ ಬೇಕಂತ ಕೇಳಿ. ನಾನು ಬೇರೆ ಥರ ವೀಡಿಯೋಸ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ನನಗೆ ಕಮೆಂಟ್ಸ್ ಮಾಡಿ, ನೀವು ಎಲ್ಲಿಂದ ನೋಡ್ತಿದ್ದೀರಾ, ಯಾವ ಥರ ವೀಡಿಯೋಸ್ ಬೇಕು, ನೀವು ಪಾವಗಡದವ್ರೇನಾ, ನಿಯರ್ ಬೈ ಇರೋರಾ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಮೆಂಟ್ಸ್ನ ಮಾಡಿ. ಅದೇ ಥರ ಮುಂದೆ ಹೋಗ್ತಿದ್ರೆ ಮಕ್ಕಳು ಎಲ್ಲ ಇರಿಗೇಟ್ ಮಾಡಿದಾರಲ್ಲ ಆ ಲ್ಯಾಂಡ್ಸ್ ಇದೆ. ಮತ್ತು ಆಮೇಲೆ ಸ್ವಲ್ಪ ಮುಂಚೆ ಎಲ್ಲ ನಾವು ಫ್ಲವರ್ಸ್, ಆರ್ನಮೆಂಟಲ್ ಫ್ಲವರ್ಸು ಆ ಥರ ಎಲ್ಲ ಇಲ್ಲಿ ಬೆಳೀತಿದ್ರು. ಅದಕ್ಕೋಸ್ಕರ ವೈಟ್ ಕಲರ್ ಎಲ್ಲ ಹಾಕಿದ್ದಾರೆ ನೋಡಿ, ಶೆಡ್ ಥರ, ಅದರಲ್ಲಿ ಬೆಳೀತಿದ್ರು. ನಾವು ಮುಂಚೆ ಇನ್ನು ಬರ್ತೀವಲ್ವ ವಾಕಿಂಗೆಲ್ಲ ನೋಡಿದ್ವಿ. ಈಗೆಲ್ಲ ಅದು ಕ್ಲೋಸ್ ಆಗಿಬಿಟ್ಟಿದೆ ಫ್ಲವರ್ಸ್ ಎಲ್ಲ. ಇನ್ನು ಮುಂದೆ ಹೋಗ್ತಾ ಇದ್ರ ಬಗ್ಗೆನೇ ಎಲ್ಲ ಅಗ್ರಿ ಬಗ್ಗೆನೇ ಇರುತ್ತೆ. ಮತ್ತು ಮಕ್ಕಳು ಕೂಡ ಸ್ವಲ್ಪ ಸೀಡ್ಸ್ನ ಸೋ ಮಾಡಿದ್ದಾರೆ ಬೇರೆ ಥರದ್ದೆಲ್ಲ. ಅವ್ರ ಪ್ರಾಜೆಕ್ಟ್ಸ್ ಅದೆಲ್ಲ ಅವರೇನು ಇದಂತ ಏನಿಲ್ಲ, ಪ್ರಾಜೆಕ್ಟ್ಸ್ ಮಾಡಿಬಿಟ್ಟು ಅವ್ರು ಸಬ್ಮಿಟ್ ಇರ್ತದೆ. ಅಥವಾ ಅವರು ಯಾವ್ಯಾವ ತಳಿಗಳನ್ನ ಬೆಳೀತಿದ್ದಾರೆ ಹೊಸದು, ಯಾವ ಥರ ಹೊಸ ಬ್ರೀಡಿಂದ ನಾವು ಚೆನ್ನಾಗಿ ಇಳುವರಿ ಬರುತ್ತೆ, ಈ ಥರ ಅವ್ರು ಪ್ರಾಜೆಕ್ಟ್ಸ್ನ ಮಾಡ್ತಿರ್ತಾರೆ. ಅದೇ ಥರ ನೋಡ್ತಾ ಇನ್ನು ಓಟ್ವಿ ಮುಂದೆ. ಇಲ್ಲಿ ನೋಡಿ, ಇಲ್ಲಿ
ಎಲ್ಲ ಲ್ಯಾಂಡ್ಸ್ ಎಲ್ಲ ಅದೇ ಥರನೇ ಅವರಿಗೆ. ಇಲ್ಲಿ ಕ್ಷೇತ್ರ ಸಂಶೋಧನಾ ಘಟಕ ಅಂತ ಇದೆ ನೋಡಿ. ಯಾವ್ಯಾವ ಥರ ಹೊಸ ಹೊಸ ಬೆಳೆಗಳು ಬಂದಿದೆ ಮತ್ತು ಇಲ್ಲಿ ಸಂಶೋಧನೆ ರಿಸರ್ಚ್ ಮಾಡ್ತಾರೆ. ಅಂದರೆ ನಾವಿನ್ನೂ ಯಾವ್ಯಾವ ಥರ ಹೊಸ ಬೆಳೆಗಳನ್ನ ತರ್ಬೋದು, ರೈತರಿಗೆ ಇಂಟ್ರಡ್ಯೂಸ್ ಮಾಡ್ಬೋದು, ಅದನ್ನು ಮಕ್ಕಳಿಂದ ಪ್ರಾಜೆಕ್ಟ್ಸ್ ಮಾಡಿಸ್ತಾರೆ. ಮತ್ತು ಆಮೇಲೆ ಅವರು ಕೂಡ ನೋಡಿ ಪ್ರಾಜೆಕ್ಟ್ ಮಾಡಿ ಈ ಥರ ಬ್ರೀಡ್ಸು ಮತ್ತು ಈ ಥರ ಸೀಡ್ಸ್ನ ಯೂಸ್ ಮಾಡಿದ್ರೆ ಚೆನ್ನಾಗಿ ಇಳುವರಿ ಬರುತ್ತೆ ಅಂತ ಹೇಳ್ಬಿಟ್ಟು. ಇದೆಲ್ಲ ಲ್ಯಾಂಡಲ್ಲಿ ಅದೇ ಕಣ್ರಿ. ಪ್ರತಿ ಕಡೆನೂ ಲ್ಯಾಂಡ್ ತುಂಬ ತುಂಬ ಜಾಸ್ತಿ ಇದೆ. ಎಲ್ಲ ಕಡೆನೂ ಒಂದೊಂದು ಥರ ಡಿಫ್ರೆಂಟ್ ಇರಿಗೇಷನ್ ಮೆಥಡ್ಸ್ ಕೂಡ ಡಿಫ್ರೆಂಟ್ ಇದೆ. ಇದು ಈ ಕಡೆ ಇಲ್ಲ, ನೆಕ್ಸ್ಟು ಬೇರೆ ಕಡೆ ಇದೆ, ಅದನ್ನು ತೋರಿಸ್ತೀನಿ ನಾನು. ಇದೇ ಥರನೇ ಇನ್ನು ಬೇರೆ ಬೇರೆ ಕಡೆ ಎಲ್ಲ ನೋಡಿ, ಇಲ್ಲಿ ತೊಟ್ಟಿಗಳು ನೀರಿಗಂತ ಮಾಡ್ಕೊಂಡಿದ್ದಾರೆ. ಇನ್ನು ಮುಂದೆ ಮುಂದೆ ಹೋಗ್ತಾ ಚೆನ್ನಾಗೆಲ್ಲ ಬೇರೆ ಬೇರೆ ಥರದ್ದೆಲ್ಲ ಬೆಳೀತಿದ್ದಾರೆ. ಒಂದೊಂದು ಕಡೆ ಹೋದರೆ ಒಂದೊಂದು ಸಿಗುತ್ತೆ ನಮಗೆ. ಅಂದರೆ ಕ್ಯಾಂಪಸ್ಗಳು ಇದೆ, ಈವನ್ ಅಲ್ಲಲ್ಲಿ ಲ್ಯಾಂಡ್ಸ್ ಇದೆ, ಅಲ್ಲಲ್ಲಿ ಬೇರೆ ಬೇರೆ ಥರ ಬೆಳೆಯೋದೆಲ್ಲ ಇದೆ. ಏನೇನು ಬೆಳೀತಿದ್ದಾರೆ ಬೆಳೆಗಳು ಅದೆಲ್ಲ ಇದೆ. ಇಲ್ಲಿ ಮುಂದೆ ಹೋಗ್ತಾ ಇದ್ದರೆ ಒಂದು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಸಿಗುತ್ತೆ. ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅಂದರೆ ಇಲ್ಲಿ ವೆಜಿಟೇಬಲ್ಸು, ಫ್ರೂಟ್ಸು ಮತ್ತು ಆಮೇಲೆ ಫ್ಲವರ್ಸು ಇದನ್ನೆಲ್ಲ ಹೆಂಗೆ ಗ್ರೋ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ನರ್ಸರಿ ಥರ ಇರ್ತದೆ. ಅದು ರಿಸರ್ಚ್ ಸೆಂಟರ್, ಸಂಶೋಧನಾ ಘಟಕನೇ ಅದು ಕೂಡ. ಅಲ್ಲಿ ಮೇಯ್ನ್ಲಿ ಏನು ಸ್ಟಡಿ ಮಾಡ್ತಾರೆ ಅಂದರೆ ಇವ್ರುಗಳು ಇದ್ರ ಬಗ್ಗೆನೇ ಸ್ಟಡಿ ಮಾಡ್ತಾರೆ. ಯಾವುದು ಅಂದರೆ ಹಾರ್ಟಿಕಲ್ಚರು. ನೋಡಿ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡಿ, ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಬ್ಯಾಂಗ್ಳೂರ್ JKVK ಕ್ಯಾಂಪಸ್ ಬೆಂಗಳೂರು. ಮುಂಚೆ ಬ್ಯಾಂಗ್ಳೂರು ಅಂತಿತ್ತು, ಇವಾಗ ಬೆಂಗಳೂರು ಮಾಡಿದ್ದಾರೆ. ಮತ್ತು ಆಮೇಲೆ ಇಲ್ಲಿ ಮೇಯ್ನ್ಲಿ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್. ಇದು ಜಾಕ್ ಫ್ರೂಟ್ಸ್ನ ಡಿಫ್ರೆಂಟ್ ತಳಿಗಳಿದ್ದಾವೆ ಇಲ್ಲಿ. ಬರೀ ಜಾಕ್ ಫ್ರೂಟ್ಸೇ ಇದೆ ನೋಡಿ, ಬೇರೆ ಯಾವ ಥರದ್ದು ಇಲ್ಲ. ಈವನ್ ಫ್ಲವರ್ಸು, ವೆಜಿಟೇಬಲ್ಸು ಕೂಡ ಆ ಥರದ್ದು ಯಾವ ಥರ ಬೆಳೆಯೋದಂತ ಎಲ್ಲ ಇದೆ. ಆಮೇಲೆ ಮುಂದೆ ಮುಂದೆ ಹೋಗ್ತಿದ್ರೆ ಈ ಉಚ್ಚೆಲ್ ಗಿಡಗಳಂತಾರಲ್ವ ಅದಿದೆ. ಅದರಲ್ಲೂ ಕೂಡ ಡಿಫ್ರೆಂಟ್ ವೆರೈಟೀಸು ಅಲ್ಲಿ ಹಾಕಿದ್ದಾರೆ ನೋಡಿ, ನೇಮ್ ಬೋರ್ಡ್ಸ್ ಹಾಕಿದ್ದಾರೆ ನೋಡಿ ಮಕ್ಕಳು, ಯಾವ ಬ್ರೀಡ್ ಅದು, ಮತ್ತು ಆಮೇಲೆ ಯಾವುದೋ ಹೊಸ ಬ್ರೀಡ್ನ ತಂದು ಅವ್ರು ಏನಾದರೂ ಗ್ರೋ ಮಾಡಿದರೆ ಅದ್ರದ್ದೆಲ್ಲ ನೇಮ್ಸು ಎಲ್ಲ ಹಾಕಿರ್ತಾರೆ. ಇದೇ ಉಚ್ಚೆಲ್ ಗಿಡ. ನಾನು ಫಸ್ಟ್ ನೋಡಿದಾಗ ಯಾವುದೋ ಗೊತ್ತಿತ್ತು ಸ್ವಲ್ಪ, ಬಟ್ ಕನ್ಫರ್ಮೇಷನ್ ಇಲ್ಲ ಇದೇ ಪ್ಲ್ಯಾಂಟಾಗೆ ಉಚ್ಚೆಲ್ ಅಂತ, ನೈಗರ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಇದಕ್ಕೂ ಕೂಡ ತುಂಬ ಆ್ಯಂಟಿ ಇನ್ಫ್ಲಮೇಟರಿ ಕ್ಯಾರೆಕ್ಟರ್ಸ್ ಇದೆ ನೋಡಿ. ಅದೆಲ್ಲ ಗ್ರೋ ಆಗಿಬಿಟ್ಟು ಪಾಲಿನೇಷನ್ ಪ್ರೋಸೆಸ್ ಆಗಿ ಸೀಡ್ಸ್ ಆಗಿ ಈ ಥರ ಕನ್ವರ್ಟ್ ಆಗುತ್ತೆ. ಬ್ಲ್ಯಾಕ್ ಕಲರ್ ಇದೆಯಲ್ವಾ, ಈ ಚೆಂಡುವೆಲ್ಲ ಬಿಚ್ಚಿದ್ರೆ ಯಾವ ಥರ ಬ್ಲ್ಯಾಕ್ ಕಲರ್ ಸೀಡ್ಸ್ ಇರುತ್ತೆ ಆ ಥರ ಇರುತ್ತೆ. ಮತ್ತು ನಾವು ಮುಂದೆ ಮುಂದೆ ಹೋದಾಗ ನಮಗಿನ್ನ ಇಲ್ಲಿಗೆ ಒಂದು ಕ್ಯಾಂಪಸ್ಗೆ ಎಂಟರ್ ಆಗ್ತೀವಿ. ಕ್ಯಾಂಪಸ್ ಹತ್ರ ಏನಿದೆ ಕ್ವಾರ್ಟರ್ಸ್ಗಳಿದೆ. ಈ ಕ್ವಾರ್ಟರ್ಸಲ್ಲಿ ಸ್ವಲ್ಪ ಈವನ್ ಮಕ್ಕಳು ಇರೋಕ್ಕೂ ಮತ್ತು ಸಿಬ್ಬಂದಿ ಅಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೆ, ಟೀಚರ್ಸು ಮತ್ತು ಆಮೇಲೆ ಈವನ್ ಬೇರೆ ಬೇರೆ ಥರದ ಕೆಲಸ ಮಾಡೋರೆಲ್ಲ ಇಲ್ಲಿದ್ದಾರೆ. ಹಂಗಾಗಿ ಕ್ವಾರ್ಟರ್ಸು ಕೂಡ ಇದೆ. ಆ ಕ್ವಾರ್ಟರ್ಸಲ್ಲಿ ಜಾಸ್ತಿ ಅಂದರೆ ಲೆಕ್ಚರರ್ಸು ಮತ್ತು ಅಲ್ಲಿ ವರ್ಕ್ ಮಾಡೋರು ಅವರೇ ಇದ್ದಾರೆ. ನಾವು ಮುಂದೆ ಮುಂದೆ ಹೋಗ್ತಾ ಒಂದಲ್ಲಿ ಸಸ್ಯ ಉದ್ಯಾನವನ ಇದೆ ನೋಡಿ. ಇಲ್ಲಿ ಒನಕೆ ಬಂಡಿ ಅಂತೀವಲ್ವ ಅದು ಕಾಣಿಸ್ತು. ಅದೆಷ್ಟು ಬೇಗ ಟಚ್ ಮಾಡಿದ ತಕ್ಷಣ ಏನು ರೌಂಡ್ ಶೇಪ್ ಆಗೋಯ್ತು, ಅದೇನು ನಮ್ಗೆ ಹಾರ್ಮ್ ಮಾಡಲ್ಲ. ಹಾಗೆ ನಾನಿನ್ನು ರೋಡಲ್ಲಿ ಇತ್ತಲ್ವ ಯಾರಾದರೂ ತುಳಿತಾರೆ ಅಂತ ಸ್ವಲ್ಪ ಸೈಡಿಗೆ ಹಾಕ್ಬಿಟ್ಟು ಇನ್ನು ಮೂವ್ ಆದ್ವಿ ನಾವು. ಯಾವ ಸೈಡ್ ಮೂವ್ ಆದ್ವಿ ಅಂದರೆ ಇಲ್ಲೊಂದು ಬೊಟಾನಿಕಲ್ ಗಾರ್ಡನ್ ಇದೆ, ಅಲ್ಲಿಗೆ ಮೂವ್ ಆದ್ವಿ. ನೀವು ಯಾರಾದರೂ ನಿಯರ್ ಬೈ ಇದ್ದರೆ ಮಕ್ಕಳನ್ನ ಕರ್ಕೊಂಬನ್ನಿ ಇಲ್ಲಿ ಕ್ಯಾಂಪಸ್ಸಿಗೆ. ತುಂಬ ಚೆನ್ನಾಗಿದೆ. ಅವ್ರು ಏನೆಲ್ಲ ಪಾಠದಲ್ಲಿ ಓದ್ತಾರೆ, ಏನೆಲ್ಲ ಬಯೋಲಜಿ ಆಗಿರ್ಬೋದು, ಈವನ್ ಅಗ್ರಿಕಲ್ಚರ್ ಬಗ್ಗೆ ಏನು ಓದ್ತಾರೆ, ಮೆಥಡ್ಸು ಅದೆಲ್ಲ ಈಸಿಯಾಗಿ ಗೊತ್ತಾಗುತ್ತೆ ಮಕ್ಕಳಿಗೆ. ಯಾಕಂದರೆ ಪ್ರಾಕ್ಟಿಕಲಿ ನೋಡ್ತಾರೆ ಇಲ್ಲಿ ಮಕ್ಕಳು. ಎಲ್ಲೆಲ್ಲೋ ಕರ್ಕೊಂಡೋಗ್ತೀರಾ ಬೇರೆ ಕಡೆ, ಒಂದು ಸಂಡೇ ಕರ್ಕೊಂಬನ್ನಿ, ನಿಮಗೂ ಔಟಿಂಗೂ ಆಗ್ತದೆ, ಮಕ್ಕಳಿಗೂ ಪಿಕ್ನಿಕ್ ಥರ ಅನಿಸುತ್ತೆ. ಇಲ್ಲೊಂದು ಬೊಟಾನಿಕಲ್ ಗಾರ್ಡನ್ ಕೂಡ ಇದೆ, ಮಹಾತ್ಮ ಗಾಂಧಿ ಬೊಟಾನಿಕಲ್ ಗಾರ್ಡನ್ ಅಂತ, ಸಸ್ಯ ಉದ್ಯಾನವನ. ತುಂಬ ಚೆನ್ನಾಗಿದೆ, ತುಂಬ ದೊಡ್ಡದಿದೆ. ಆ ಕೃಷಿ ಮೇಳಗಳೆಲ್ಲ ನಡೆಸ್ತಾರೆ, ಆ ಟೈಮಲ್ಲಂತೂ ತುಂಬ ಚೆನ್ನಾಗಿ ಮಾಡ್ತಾರೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಒಂದು ದಿನ ಪೂರ್ತಿ ಓಡಾಡಿದ್ರೂ ಸಾಗೋದೇ ಇಲ್ಲ ಜಾಗ, ಅಷ್ಟೊಂದಿದೆ. ಅದಾದಮೇಲೆ ಇಲ್ಲಿ ನೋಡಿ ಎಲ್ಲ ಪಕ್ಷಿಗಳು ಮತ್ತು ಸ್ವಲ್ಪ ಪ್ಲ್ಯಾಂಟ್ಸು, ಡಿಫ್ರೆಂಟ್ ಪಕ್ಷಿಗಳು. ಇಲ್ಲಿ ಯಾವುದಿದೆ ಈ ಕ್ಯಾಂಪಸ್ಸಲ್ಲಿ ಯಾವ್ಯಾವುದಿದೆ ಪಕ್ಷಿಗಳು ಮತ್ತು ಯಾವ್ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಅದ್ರ ಸ್ಪೀಶೀಸು, ಫೈಲಮ್ಮು, ಯಾವ ಗ್ರೂಪಿಗೆ ಬರುತ್ತೆ ಎಲ್ಲವುದು ಕೂಡ ನೇಮ್ಸ್ನ ಹಾಕಿದ್ದಾರೆ ಅಲ್ಲಲ್ಲಿ. ಮತ್ತು ಈವನ್ ಮರಗಳಿಗೂ ಕೂಡ ಬೊಟಾನಿಕಲ್ ಗಾರ್ಡನಲ್ಲಿ ಸೈಂಟಿಫಿಕ್ ನೇಮ್ಸು ಮತ್ತು ಆಮೇಲೆ ಅದು ಯಾವ ಸ್ಪೀಶೀಸಿಗೆ ಬರುತ್ತೆ, ಯಾವ ಗ್ರೂಪಿಗೆ ಬರುತ್ತೆ ಎಲ್ಲವುದು ಕೂಡ ಹಾಕ್ತಾ ಹೋಗಿದ್ದಾರೆ ನೋಡಿ. ನೇಮ್ ಬೋರ್ಡ್ ಇಲ್ಲಿದೆ. ಇದೇ ಮೈನ್ ಎಂಟ್ರೆನ್ಸು ಬೊಟಾನಿಕಲ್ ಗಾರ್ಡನಿಗೆ. ಮಹಾತ್ಮ ಗಾಂಧಿ ಸಸ್ಯ ಉದ್ಯಾನವನ ಬೆಂಗಳೂರು ನೋಡಿ. ಹೊರಗಡೆಯಿಂದನೇ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ಒಳಗಿನ್ನೂ ತುಂಬ ಚೆನ್ನಾಗಿದೆ.
ಬಟ್ ಸಂಡೇ ಅಲ್ವಾ ಓಪನ್ ಇರಲಿಲ್ಲ. ನಾರ್ಮಲ್ ಡೇಸಲ್ಲಿ ಹೋದರೆ ಓಪನ್ ಇರುತ್ತೆ. ಅದಕ್ಕೆಲ್ಲ ನಾವು ಸ್ವಲ್ಪ ಪರ್ಮಿಷನ್ಸ್ನ ತಗೊಂಡೋಗ್ಬೇಕು. ನಾವು ಇಫ್ ಒಳಗೆ ಹೋಗ್ತೀವಿ ಅಂತಂದರೆ ಕಾಲೇಜ್ ಸ್ಟೂಡೆಂಟ್ಸು, ಸ್ಕೂಲ್ ಸ್ಟೂಡೆಂಟ್ಸಿಗೆ ಅಂದರೆ ಕೇಳಿ ಪಾಸ್ ಥರ ಏನಾದರೂ ಕೊಟ್ಟರೆ ಹೋಗ್ಬೋದು ಒಳಗೆ. ಐ ಥಿಂಕ್ ನೋಡಿ, ಅದ್ರ ಸುತ್ತಮುತ್ತ ಎಲ್ಲ ಕೂಡ ಇದೇ ಥರ ಇದೆ. ನಾವಿದೆಲ್ಲ ನೋಡ್ಕೊಂತ ಓಡಾಡ್ಕೊಂಡು ಯಾವಾಗಲೂ ಭಾನುವಾರಗಳು ಬರ್ತೀವಿ ನಾವು. ಯಾಕಂದರೆ ಕಾಮ್ ಅನಿಸುತ್ತೆ, ಬ್ಯಾಂಗ್ಳೂರಿಂದ ಈಚೆ ಬಂದ್ವಿ ಅನಿಸುತ್ತೆ. ಅಲ್ಲೊಂದು ನಂದಿನಿ ಮದರ್ ಡೈರಿ ಥರ ಇದೆ. ನಾಯಿಗಳು ತುಂಬಾ ಇದೆ. ನಾವು ಹೋಗಿದ್ದೀವಿ ಅಂದರೆ ತುಂಬ ಬಿಸ್ಕೆಟ್ಗಳು ಅದು ಇದು ತಗೊಂಡು ಹೋಗ್ತೀವಿ. ನೋಡಿ ಅದೆಷ್ಟು ಕ್ಯೂಟಾಗಿ ಬಂದು ನಾವು ಕೂತಿದ್ರೆ ನಮ್ಮ ಹತ್ರ ಬಂದು ಬಿಸ್ಕೆಟ್ ಇಸ್ಕೊಂತು. ಇವಳು ಯಾಕೆ ನೆಲದ ಮೇಲೆ ಹಾಕಿದ್ದಾಳೆ ಅಂದ್ಕೊಂಬೇಡಿ.